ಮಂಗಳೂರಿನ ಪಳ್ಳಿರ್ನ ಖಾಸಗಿ ಕಾಲೇಜಿನಲ್ಲಿ ರ್ಯಾಗಿಂಗ್ ಪ್ರಕರಣಕ್ಕೆ ಸಂಬಂಧಿಸಿ 6 ಮಂದಿ ವಿದ್ಯಾರ್ಥಿಗಳನ್ನು ಬಂಧಿಸಲಾಗಿದೆ ಎಂದು ಮಂಗಳೂರು ನಗರ ಪೊಲೀಸ್ ಆಯುಕ್ತರಾದ ಎನ್ ಶಶಿಕುಮಾರ್ ಹೇಳಿದ್ದಾರೆ. ಪಳ್ಳಿರ್ನಲ್ಲಿರುವ ಖಾಸಗಿ ಕಾಲೇಜು ವಿದ್ಯಾರ್ಥಿಗಳಾದ ಶ್ರೀಲಾಲ್, ಶಾಹೀದ್, ಅಮ್ಜದ್, ಜುರೈದ್, ಹುಸೇನ್, ಲಿಮ್ಸ್ ಬಂಧಿತ ಆರೋಪಿಗಳಾಗಿದ್ದಾರೆ. ಜುಲೈ 14ರಂದು ರಾತ್ರಿ 8 ಗಂಟೆಗೆ ನಗರದ ಹೋಟೆಲ್ವೊಂದರಲ್ಲಿ ರ್ಯಾಗಿಂಗ್ಗೆ ಒಳಗಾದ ಸಂತ್ರಸ್ತ ಮ್ಯಾನ್ಯುಯಲ್ ಬಾಬು ಎಂಬುವರು ತನ್ನ ಸ್ನೇಹಿತರಾದ ಜೋಬಿನ್ ಮತ್ತು ಶಾಕಿರ್ ಜೊತೆ ಊಟಕ್ಕಾಗಿ ತೆರಳಿದ್ರು. ಈ ಸಂದರ್ಭ ಪರಿಚಯಸ್ಥರಾದ ಖಾಸಗಿ ಕಾಲೇಜಿನ ವಿದ್ಯಾರ್ಥಿ ಶ್ರೀಲಾಲ್ ಸಂತ್ರಸ್ತ ಮ್ಯಾನ್ಯುಯಲ್ ಅನ್ನ ಉದ್ದೇಶಿಸಿ, ಏನು ಮುಖ ನೋಡ್ತಿದ್ಯಾ, ನೀವು ಜೂನಿಯರ್ಗಳು, ನಾವು ಬರುವಾಗ ಎದ್ದು ನಿಂತು ಗೌರವ ಕೊಡಬೇಕು ಎಂದು ಬೆದರಿಸಿ ರ್ಯಾಗಿಂಗ್ ಮಾಡಿದ್ದಾರೆ. ತದಬಳಿಕ ರಾತ್ರಿ 10:30ರ ಸುಮಾರಿಗೆ ಅತ್ತಾವರದ ಅಪಾರ್ಟ್ಮೆಂಟ್ ರೂಮಿನಲ್ಲಿ ಮ್ಯಾನ್ಯುಯಲ್ ಇದ್ದ ಸಂದರ್ಭ 6 ಆರೋಪಿಗಳು ಮಾರುಕಾಯುಧ ಸಹಿತ ಆಗಮಿಸಿದ್ದಾರೆ. ಏಕಾಏಕಿ ರೂಮ್ ಪ್ರವೇಶಿಸಿದ ಆರೋಪಿಗಳು ಮ್ಯಾನ್ಯುಯಲ್ಗೆ ಪುನಃ ನಿಂದಿಸಿದ್ದಾರೆ. ಬಳಿಕ ಒಳವಸ್ತ್ರದಲ್ಲಿ ನಿಂತು ಬಸ್ಕಿ ತೆಗೆಯಲು ಹೇಳಿದ್ದಾರೆ. ಇದಕ್ಕೆ ಒಪ್ಪದೇ ಇದ್ದಾಗ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡಿ ಜೀವ ಬೆದರಿಕೆಯನ್ನ ಒಡ್ಡಿದ್ದಾರೆ ಎಂದು ಕಮಿಷನರ್ ಹೇಳಿದರು. ಈ ಸಂಬಂಧ ಮಂಗಳೂರು ಪಾಂಡೇಶ್ವರ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಲಾಗಿದೆ ಎಂದವರು ಹೇಳಿದ್ದಾರೆ. ಪಾಂಡೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿದೆ. ಈ ಘಟನೆಯಲ್ಲಿ ನಮ್ಮ ಊರ್ವ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂಥ ಒಂದು ಇಂದಿರಾ ನರ್ಸಿಂಗ್ ಕಾಲೇಜ್ ಅನ್ನುವಂಥ ಒಂದು ನರ್ಸಿಂಗ್ ಕಾಲೇಜಲ್ಲಿ ಇರುವಂಥ BSc ನರ್ಸಿಂಗ್ ವಿದ್ಯಾರ್ಥಿಗಳು ಜೂನಿಯರ್ ಮತ್ತು ಸೀನಿಯರ್ಗಳ ನಡುವೆ ಒಂದು ಗಲಾಟೆ ಪ್ರಕರಣ ಮತ್ತು ಹಲ್ಲೆ ಪ್ರಕರಣ ನಡೆದಿದೆ. ಇದರಲ್ಲಿ 2ನೇ ವರ್ಷದಲ್ಲಿ ವಿದ್ಯಾಭ್ಯಾಸ ಮಾಡ್ತಿರುವಂಥ ವಿದ್ಯಾರ್ಥಿಗಳು, ಕೆಲವರಿಗೆ 3ನೇ ವರ್ಷದಲ್ಲಿ BSc ನರ್ಸಿಂಗ್ ಮಾಡ್ತಿರುವಂಥ ವಿದ್ಯಾರ್ಥಿಗಳು ತುಂಬ ಟಾರ್ಚರ್ ಮಾಡಿರುವಂಥದ್ದು ನಮಗೆ ಗಮನಕ್ಕೆ ಬಂದಿದೆ. ಅವರಿಗೆ ಮಾನಸಿಕವಾಗಿ ಹಿಂಸೆ ನೀಡುವಂಥದ್ದು, ಆಮೇಲೆ ನಾವು ಬಂದಾಗ ತಲೆ ತೆಗೆಸಬೇಕು, ನೀವು ಸ್ಟೈಲ್ ಮಾಡೋಂಗಿಲ್ಲ, ಆಮೇಲೆ ನಾವು ಬಂದಾಗ ನಮಗೆ ಸರ್ ಅಂತ ಹೇಳಬೇಕು, ರೆಸ್ಪೆಕ್ಟ್ ಮಾಡಬೇಕು, ಆಮೇಲೆ ನಾವು ದಾರಿಗೆ ಬರಬೇಕಾದ್ರೆ ನೀವು ಹೆದರ್ಕೊಂಡಂಗೆ ಬಿಹೇವ್ ಮಾಡಬೇಕು, ಅದೇ ರೀತಿ ಇನ್ನು ಬೇರೆ ಬೇರೆ ರೀತಿ ನಾವು ಹೇಳಿದ ಕೆಲಸ ಮಾಡಬೇಕು, ನಮ್ಮ ನೋಟ್ಸ್ ಎಲ್ಲ ಬರ್ಕೊಡ್ಬೇಕು, ಈ ಥರ ಎಲ್ಲ ಭಾಳ ರೀತಿಯಲ್ಲಿ ರ್ಯಾಗಿಂಗ್ ಮಾಡಿದ್ದಾರೆ. ಅದಾದ ನಂತರ ಏನಾಗಿದೆ, ಅದು ಸಂಘರ್ಷ ಮುಂದುವರೆದು ಕಿಂಗ್ಸ್ ಕೋರ್ಟ್ ಅಪಾರ್ಟ್ಮೆಂಟ್ ಅಂತ ಒಂದು ಅಪಾರ್ಟ್ಮೆಂಟ್ ಬರುತ್ತೆ. ಇದು ನಮ್ಮ ಪಾಂಡೇಶ್ವರ ಲಿಮಿಟ್ಸ್ ಇದೆ. ಇಲ್ಲಿ ವಾಸ ಇದ್ದಂಥ ಸುಮಾರು 5ರಿಂದ 6 ಜನ 2ನೇ ವರ್ಷದ ವಿದ್ಯಾರ್ಥಿಗಳ ಅಪಾರ್ಟ್ಮೆಂಟಿಗೆ ನುಗ್ಗಿಬಿಟ್ಟು ಅಲ್ಲಿ ನಾವು ಹೇಳಿದ್ದೇನು ಇನ್ಸ್ಟ್ರಕ್ಷನ್ಸ್ ನೀವು ಕರೆಕ್ಟಾಗಿ ಫಾಲೋ ಮಾಡ್ತಾ ಇಲ್ಲ ಅಂತಂದು ಫಿಸಿಕಲಿ ಅಸಾಲ್ಟ್ ಮಾಡಿದ್ದಾರೆ, ಕಪಾಳ ಕೊಡ್ದಿದ್ದಾರೆ, ಮುಖ ಕೊಡ್ದಿದ್ದಾರೆ. ಆಮೇಲೆ ಸುಮಾರು ಹೊತ್ತು ಅವರಿಗೆ ಬಟ್ಟೆ ಬಿಚ್ಚಿಬಿಟ್ಟು ಕೇವಲ ಚಡ್ಡಿಲಿ ಕುಂಡ್ರಿಸೋದು, ಉಟ್ಬೈಸ್ ಮಾಡಿಸುವಂಥದ್ದು, ಈ ಥರದ್ದೆಲ್ಲ ಮಾಡಿದ್ದಾರೆ. ಇದರಿಂದ ಒಬ್ರಿಗಿಬ್ಬರಿಗೆ ಏನು ಹೊಡೆದಿದ್ರು ಅವರು ಮೆನ್ಲಾಕಲ್ಲಿ ಟ್ರೀಟ್ಮೆಂಟ್ ತೊಗೊಂಡು ನಂತರ ನಮ್ಮ ಗಮನಕ್ಕೆ ಕೂಡ ಬಂತು. ಕಾಲೇಜ್ ಅಥಾರಿಟೀಸ್ಗೆ ನಾವು ಇದ್ರ ಬಗ್ಗೆ ಕೇಳಿದಾಗ 2ನೇ ಈ ವರ್ಷದ ವಿದ್ಯಾರ್ಥಿಗಳು ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈ ಕಂಪ್ಲೇಂಟ್ ಹಿನ್ನೆಲೆಯಲ್ಲಿ ನಾವು ಒಟ್ಟು 6 ಜನರನ್ನು ಅರೆಸ್ಟ್ ಮಾಡಿದ್ವಿ. ಮತ್ತು ಇದರಲ್ಲಿ ಕಂಪ್ಲೇಂಟ್ಸು ಮತ್ತು ವಿಕ್ಟಿಮ್ಸು, ಅಕ್ಯೂಸ್ಡು ಎಲ್ಲ ಕೇರಳ ಮೂಲದವರು ಇದ್ದಾರೆ. ಕೇರಳದ ಕ್ಯಾಲಿಕಟ್ಟು, ಮಲಪ್ಪುರಂ, ಹೀಗೆ ಸುಮಾರು ಜಿಲ್ಲೆಗಳಿಗೆ ಸೇರಿದಂತೆ